ಸರಿ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ? ಫ್ರೆಶ್ನ್ ಅಪ್ ಆಗಿ. ಧ್ರುವ, ನೀನು ಇಲ್ಲದೆ ಇರಬೇಕಾದ್ರೆ ವಿಕ್ಕಿನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದ್ವಿ. ಆದರೆ ಬಟ್ ನೀನು ವಾಪಸ್ ಬಂದಿದ್ಯಲ್ಲ, ವಿಕ್ಕಿನ ಎಲ್ಲೇ ಇದ್ದರೂ ಇದನ್ನು ತುಂಬ ಖುಷಿ ಪಡ್ತಾ ಇರ್ತಾನೆ. ಐ ಪ್ರಾಮಿಸ್. ಇವಾಗ ನೀನು ಮತ್ತು ಎಲ್ಲರೂ ಅಳಿಸ್ಬೇಡ ಪ್ಲೀಸ್. ಧ್ರುವ, ನೀನೀಗ ತಾನೇ ರಿಕವರ್ ಆಗ್ತಿದ್ಯಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ವಿಕ್ಕಿ ನೀನು ಎಷ್ಟು ಕ್ಲೋಸ್ ಆಗಿದ್ರಿ ಅಂತ ನಾನು ನೋಡಿದ್ದೀನಿ. ಆದರೆ ಏನು ಮಾಡೋದು, ಆ ವಿಧಿ ವಿಕ್ಕಿ ಜೀವನದಲ್ಲಿ ಆಟ ಆಡ್ಬಿಡ್ತು. ಈಗ ನಾವೆಲ್ಲರೂ ಈ ರೀತಿ ಅಳ್ತಾ ಕೂರೋದ್ರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ. ಪುಟ್ಟ, ಏನ್ರಿ ಕಾಂತ, ಮತ್ತೆ ವಾಪಸ್ ಬಂದಿದ್ದೀರಾ? ಏನಾದರೂ ಬಿಟ್ಟು ಹೋದ್ರಾ? ಇಲ್ಲ ಮೇಡಮ್, ಯಾಕೋ ಚಿಕ್ಕ ಚೋಟ ಬಾಸ್ನ ಬಿಟ್ಟೋಗಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಮತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಆಯ್ತು, ಬನ್ನಿ ಕೂತ್ಕೊಳ್ಳಿ. ಇಲ್ಲ ಮೇಡಮ್, ಪರವಾಗಿಲ್ಲ. ಓ ಇಲ್ಲ 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 ಇಲ್ಲ, ಮಗು ಕೊಡಿ, ನಾನು ಸಮಾಧಾನ ಮಾಡ್ತೀನಿ. ರೀ ಕಾಂತ ಅವ್ರೆ, ಮಗು ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ನೀವು ಸುಮ್ಮನಿರಿ. ಮೇಡಮ್, ನೀವು ನನ್ನ ಏನು ಅನ್ಕೊಂಡಿದ್ದೀರಾ? ನನಗೇನಾದರೂ ಈ ಕಂಪನಿಲಿ ಕೆಲಸ ಸಿಕ್ಕಿಲ್ಲ ಅಂದಿದ್ರೆ ನಾನು ಕಾಂತ ಆ್ಯಂಡ್ ಕಾಂತ ಪ್ಲೇ ಸ್ಕೂಲ್ ಅಂತ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆಡೋ ಮಕ್ಕಳನ್ನ ಸಮಾಧಾನ ಮಾಡೋದ್ರಲ್ಲಿ ಏನಾದರೂ ನೋಬೆಲ್ ಪ್ರೈಸ್ ಅನ್ನೋದು ಇದ್ದಿದ್ರೆ ನನಗೆ ಸಿಕ್ತಿತ್ತು. ನಮ್ಮ ಏರಿಯಾದಲ್ಲಿ ಯಾವುದೇ ಮಗು ಹತ್ರ ಅವರಮ್ಮ ಫಸ್ಟು ಹುಡ್ಕೊಂಬರೋದು ನನ್ನೇ. ಕೊಡಿ ಮೇಡಮ್, ನಾನು ಸಮಾಧಾನ ಮಾಡ್ತೀನಿ. ಮಗು ಮಲ್ಕೊಂಡಾಗ ಜಾಸ್ತಿ ಸದ್ದು ಮಾಡಬಾರ್ದು. ಸರಿ, ಕಾಫಿ ಕುಡ್ಕೊಂಡು ಹೋಗಿ ಆಯ್ತಾ? ಒಂದು ನಿಮಿಷ ಇರಿ, ಅಮ್ಮ ಬೇರೆ ಮನೇಲಿಲ್ಲ, ನಾನೇ ಕಾಫಿ ಮಾಡ್ಕೊಂಬರ್ತೀನಿ. ಅಷ್ಟೊತ್ತವರೆಗೂ ಮಗು ಹುಷಾರು. ಚಿಕ್ಕ ಚೋಟ ಬಾಸ್, ಚಿಕ್ಕ ಚೋಟ ಬಾಸ್, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅವಾಗಲೇ ಏನೋ ದೊಡ್ಡದಾಗಿ ಬಿಲ್ಡಪ್ಸ್ ತಗೊಂಡ್ಬಿಟ್ಟೆ, ಆದರೆ ನೀವು ಹತ್ರ ಹೇಗೆ ಸಮಾಧಾನ ಮಾಡೋದು ಅಂತ ಕೂಡ ನನಗೆ ಗೊತ್ತಿಲ್ಲ. ದಯವಿಟ್ಟು ಚಿಕ್ಕ ಚೋಟ ಬಾಸ್ ಅಳಬೇಡಿ. ನೀವು ಹೇಗೆ ಅವಾಗ್ಲಿಂದ ಮಲ್ಕೊಂಡಿದ್ರೋ ಹಾಗೆ ಮಲ್ಕೊಳ್ಳಿ. ಏನು ಚಿಕ್ಕ ಚೋಟ ಬಾಸ್, ನಿಮ್ಮ ಮನೆಯವರು ಯಾರು ನನ್ನ ಮಾತು ಕೇಳೋದೇ ಇಲ್ಲ ಅಂತೀರಾ, ನೀವು ಹಂಗೆ ಆಡ್ತಾ ಇದ್ದೀರಾ ನೋಡಿ. ನೀವು ಇವಾಗ ಅಳೋದು ನಿಲ್ಸಿಲ್ಲ ಅಂದರೆ ನಾನು ಹತ್ಬಿಡ್ತೀನಿ ಅಷ್ಟೇ. ನಿಲ್ಸಿ, ಇಲ್ಲ ನಾನು ಹತ್ಬಿಡ್ತೀನಿ. ಚಿಕ್ಕ ಚೋಟ ಬಾಸ್, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಅಲ್ಬೇಡಿ. ಅಲ್ಲಿ ನೋಡಿ ಕೋತಿ ಮರಿ. ಅಯ್ಯೋ, ಎಲ್ಲಿ ಕೋತಿ ಮರಿನೇ ಕಾಣಿಸ್ತಾ ಇಲ್ವಲ್ಲ. ಪರವಾಗಿಲ್ಲ, ನನ್ನ ಮುಖನ ನೋಡಿ. ಒಂದು ಸೈಡಿಂದ ನಾನು ನೋಡೋಕ್ಕೆ ಒಂಥರ ಕೋತಿ ಥರನೇ ಇದ್ದೀನಿ. ಅಳದೆ ನಿಲ್ಲಿಸ್ತಾ ಇಲ್ಲ. ಚಿಕ್ಕ ಚೋಟ ಬಾಸ್, ದಯವಿಟ್ಟು ಅಳ್ಬೇಡಿ ಪ್ಲೀಸ್. ಚೋಟ ಬಾಸ್ ಅಳ್ಬೇಡಿ, ಸ್ವಲ್ಪ ಹೊತ್ತು ಇದ್ಬಿಡಿ. ಆರ್ತಿ ಮೇಡಮ್ ಬಂದ್ಬಿಡ್ತಾರೆ, ಅಲ್ಲಿವರೆಗೂ ಒಂಚೂರು ಸಮಾಧಾನ ಮಾಡ್ಕೊಳ್ಳಿ ಚೋಟ ಬಾಸ್. ನೀವು ನೋಡಿದ್ರೆ 2023 ಮಗು, ನಿಮಗೆ ಹೀಗೆಲ್ಲ ಸಮಾಧಾನ ಮಾಡಿದ್ರೆ ಆಗಲ್ಲ. ಏನು ಮಾಡೋದು?
ಇಲ್ಲೇ ರೀ, ಒಂದೇ ನಿಮಿಷ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಒಂದೇ ನಿಮಿಷ ಬಂದೆ. ವಿಕ್ಕಿ, ಒಂದು ತಾಯಿಗೆ ಜೀವನ ಪರ್ಯಂತ ಶಿಕ್ಷೆ ಅಂದ್ರೆ ಯಾವುದು ಗೊತ್ತಾ? ತಾಯಿ ಕಣ್ಮುಂದೆ ಮಕ್ಕಳು ಸಾಯೋದು. ಆ ಕಷ್ಟ ಯಾವ ತಾಯಿಗೂ ಬೇಡ. ಆ ತಾಯಿಗೆ ಅದು ಜೀವನ ಪರ್ಯಂತ ಉಳ್ಕೊಂಡ್ಬಿಡುತ್ತೆ. ಸುಹಾಸಿನಿ ನನಗೆ 25 ವರ್ಷ ಕೂಡ ಹಾಕಿದ್ಲು. ನನ್ನಿಂದ ನನ್ನ ಕುಟುಂಬನ ದೂರ ಮಾಡಿದ್ಲು. ನನ್ನ ಮನೇಲೆ ನನ್ನನ್ನು ಕೆಲ್ಸದವಳು ಹಾಕಿ ತಂದ್ಲು. ಆದರೂ ನನಗೇನು ಅನಿಸ್ಲಿಲ್ಲ. ಆದರೆ ನನ್ನ ಕಣ್ಣು ಮುಂದೆನೆ ಬಂದು ನಾನೇ ನಿನ್ನ ಮಗನ್ನ ಸಾಯಿಸಿದ್ದು ಅಂತ ಹೇಳಿದ್ಲಲ್ಲ, ಅದು ಮಾತ್ರ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಸುಹಾಸಿನಿ ನನಗೆ ಎಷ್ಟೇ ಕಷ್ಟ ಕೊಟ್ಟಿರ್ಬೋದು, ನಾನು ಯಾವತ್ತೂ ಅವಳನ್ನ ಕೇಳಿ ಭರಿಸ್ತವಳಲ್ಲ. ಆದರೆ ನನ್ನ ಮಗನ ವಿಷಯದಲ್ಲಿ ಮಾತ್ರ ನಾನು ಅವಳನ್ನು ಸುಮ್ಮನೆ ಬಿಡಲ್ಲ. ಸಾಕು, ನನ್ನ ಸಮಾಧಾನಕ್ಕೂ ಒಂದು ಅಂತ್ಯ ಬೇಕು. ತುಂಬ ತಾಳ್ಮೆ ಆಯಿತು. ನಾನು ಅವಳಿಗೆ ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ವೇದಾಂತಗೆ ಎಲ್ಲ ವಿಷಯನೂ ತಿಳಿಸ್ತೀನಿ. ಉಳಿದಿರೋದು ವೇದಾಂತಿ ನೋಡ್ಕೋತಾನೆ. ಅನ್ಯಾಯವಾಗಿ ನನ್ನ ಮಗನ್ನ ಕೊಂದ. ಎಲ್ಲ ಹೋಗಿ ವೇದಾಂತ ಕೇಳ್ತೀನಿ. ಇವಳೇ ವಿಕ್ಕಿನ ಕೊಂದಿಸಿದ್ದು ಅಂತಾನು ಹೇಳ್ತೀನಿ. ಒಂದಿದ್ದು ನನ್ನ ಮಗ ವೇದಾಂತ ನೋಡ್ಕೋತಾರೆ. ನಾನು ಸುಮ್ಮನೆ ಇರಲ್ಲ. ಆಗ್ತಾ ಇಲ್ಲ. ಜಿಂಗಿ ಜಿಂಗಿ ಜಿಂಗಿ. ಇದೇನು ಮಗು ಅಳೋದು ನಿಲ್ಲಿಸ್ತಾನೆ ಇಲ್ವಲ್ಲ. ಈ ಡ್ಯಾನ್ಸ್ ವರ್ಕೌಟ್ ಆಗಲಿಲ್ಲ ಅನಿಸ್ತಾ ಇದೆ. ಈಗೇನು ಮಾಡೋದು? ಮೋಸ್ಟ್ಲಿ ಏಕಪಾತ್ರ ಅಭಿನಯ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಚಿಕ್ಕ ಚೋಟ ಬಾಸ್, ನಾನು ಲಕ್ಷ್ಮೀಕಾಂತ ನಿಮ್ಮ ಮುಂದೆ ಇವಾಗ ಏಕಪಾತ್ರಾಭಿನಯ ಮಾಡಲಿದ್ದೇನೆ. ಈ ಕಡೆ ನಿಂತ್ರೆ ಅರ್ಜುನ, ಈ ಕಡೆ ನಿಂತೆ ಬಬ್ರುವಾಹನ. ಓಕೆನಾ? ರೆಡಿ. ಏನು ಪಾರ್ಥ, ಕೆಂಗಣ್ಣಿನಿಂದ ನೀನು ನನ್ನನ್ನು ನೋಡಿ ಗೆಲ್ಲಲಾರೆ. ಆ ಶಕ್ತಿ ಇನ್ನೂ ನಿನ್ನಲ್ಲಿ ಉಳಿದಿಲ್ಲ. ಪರಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸಿದ ಮರುಕ್ಷಣ ಇದೇನಿದು ಕುರಿಯಲ್ಲ, ಅಳ್ತಾನೆ ಇದೆ. ನಾನು ಚೋಟಾ ಬಾಸ್ಗೋಸ್ಕರ ಒಂದು ಸಾಂಗ್ ಆಡ್ತಾ ಇದ್ದೆ. ಅದು ಅವ್ರ ಫೇವ್ರೆಟ್ ಸಾಂಗ್. ಅದನ್ನೇ ಆಡ್ಬಿಡ್ತೀನಿ. ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ ತನ್ನ ಗಿಲ್ ಗಿಲಕಿ ತಿದಿರಿ 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 ತೈ. ಕಾಂತ ಅವ್ರೆ, ಏನ್ರಿ ಮಾಡ್ತಿದ್ದೀರಾ? ಈಗ ಮಗು ನೋಡ್ಕೊಳ್ಳೋದು ನೋಡಿ ಹೇಗೆ ಅಳ್ತಿದ್ದಾನೆ ಅಂತ. ಅವನು ಪುಟ್ಟ, ಅವನು ಆಯ್ತು 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 ಅವನಮ್ಮ. ಇಲ್ಲ ಇಲ್ಲ ಇಲ್ಲ,
ಕಾಂತ ನೀವು ಮಗುನ್ ಹೀಗ ನೋಡ್ಕೊಳ್ಳೋದು? ಮಗುನ್ ನೋಡ್ಕೊಳ್ಳಿ ಅಂದ್ರೆ ಈ ರೀತಿ ನಿಂತಿದ್ದೀರಲ್ಲ. ಸಾರಿ ಮೇಡಮ್. ಮಗುನೇ ಸಂಭಾಳ್ಸಕ್ಕಾಗಲ್ಲ, ಇನ್ ಸಂಸಾರ ಹೇಗ್ ಮಾಡ್ತೀರಾ? ಅಲ್ಲ ಮೇಡಮ್, ನನ್ನ ಮಾತನ್ನ ನಾನು ಲವ್ ಮಾಡೋ ಹುಡುಗಿರು ಮಾತ್ರ ಕೇಳಲ್ಲ ಅನ್ಕೊಂಡಿದ್ದೆ, ಆದರೆ ಚಿಕ್ಕ ಮಕ್ಕಳು ಕೇಳಲ್ವಲ್ಲ ಮೇಡಮ್. ಇಷ್ಟು ದಿನ ರೌಡಿ ಮೇಡಮು ಬಡ ಬಾಸು ನನ್ನ ಆಡ್ಕೊಳ್ತಾ ಇದ್ರು, ಇನ್ನು ಈ ಲಿಸ್ಟ್ಗೆ ನಮ್ಮ ಚಿಕ್ಕ ಚೋಟ ಬಾಸ್ ಕೂಡ ಸೇರ್ಕೊಂಡ್ರು. ಬರ್ತೀನಿ ಮೇಡಮ್, ಸಾರಿ. ಯಾಕೋ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ವಿಕ್ಕಿನ ಕೊಂದಿದ್ದು ನಾನೇ ಅಂತ ಈ ವೈದೇಹಿ ಹತ್ರ ಹೇಳಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅದನ್ನ ಕೇಳಿಸ್ಕೊಂಡು ತೆಪ್ಪಗೊಂದ್ ಕಡೆ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾಕೋ ನನಗೆ ಉಲ್ಟಾ ಹೊಡಿತಾ ಇದೆ. ಇಲ್ಲ, ಅವತ್ತವಳು ನನ್ನ ರೂಮ್ವರೆಗೂ ಬಂದು ನನ್ನ ಮೇಲೆ ಕೈ ಎತ್ತಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ಎಚ್ಚೆತ್ಕೋಬೇಕಾಗಿತ್ತು. ಹುಚ್ಚುಚ್ಚಾಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾಳೆ. ಅಕಸ್ಮಾತ್ ಆಗಿದ್ದಾಗ್ಲಿ ಅಂತ ಅವಳೇನಾದ್ರೂ ವೇದಾಂತ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಮುಗೀತು ನನ್ನ ಕತೆ. ಅವತ್ತು ಆ ಅಗ್ನಿನ ಮೀಟ್ ಮಾಡಿದ ವಿಡಿಯೋ ನೋಡೇ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದ ನನ್ನ ಮೇಲೆ. ಇನ್ನು ವಿಕ್ಕಿ ಸಾವುಗೆ ನಾನು ಕಾರಣ ಅಂತ ಗೊತ್ತಾದ್ರೆ ಖಂಡಿತ ನನ್ನನ್ನ ಸುಮ್ಮನೆ ಬಿಡಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಕೊಂಡ ಸಾಮ್ರಾಜ್ಯ ಎಲ್ಲ ಒಂದೇ ಕ್ಷಣದಲ್ಲಿ ಧೂಳೆ ಪಟ ಆಗ್ಬಿಡುತ್ತೆ. ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಲೇಬೇಕು. ಧ್ರುವ, ಅವರೇ. ಅಮ್ಮ, ಧ್ರುವ, ನಿಂಗೆ ಇವಾಗ ಖುಷಿ ಆಯ್ತಾ? ಯಾಕೇನಾಯ್ತು ಅದಿತಿಯವರೇ? ಅಮ್ಮ, ಧ್ರುವ ಚಿಕಿತ್ಸೆಯಲ್ಲಿದ್ದಾಗ ದಿನಕ್ಕೆ ಏನಿಲ್ಲ ಅಂದ್ರೂ 50 ಸರಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇದ್ದ. ಹೌದಾ ಧ್ರುವ ಅವರೇ? ಅಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಧ್ರುವ ಮುಂಚೆಗಿಂತ ಇವಾಗ ಬೆಟರ್ ಆಗಿದ್ದಾನೆ ಅಂತ ಡಾಕ್ಟರ್ ಹೇಳಿದ್ರು. ಅವ್ನು ನಾರ್ಮಲ್ ಆಗಿ ಮಾತಾಡ್ಬೋದು ಅಂತಾನೂ ಹೇಳಿದ್ದಾರೆ. ತುಂಬಾ ಒಳ್ಳೆ ಸುದ್ದಿಮ. ಇನ್ನ ಖುಷಿ ವಿಷಯ ಅಂದ್ರೆ ಧ್ರುವ ನಿಮ್ ಫೋಟೋ ನೋಡಿದ ತಕ್ಷಣ ಅಮ್ಮ ಅಂತ ಸನ್ನೆ ಮಾಡ್ತಾ ಇದ್ದ. ಧ್ರುವ ನಿಮ್ಮನ್ನ ತಾಯಿ ಹಾಗೆ ಪ್ರೀತಿ ಮಾಡ್ತಾನಮ್ಮ. ಅಮ್ಮ, ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲಮ್ಮ. ವೇದಾಂತ್, ಧ್ರುವ, ಆದ್ಯ ಎಲ್ಲರೂ ತುಂಬ ಸಂತೋಷವಾಗಿರಬೇಕು. ಅವ್ರಿಗೆ ಯಾರು ಕೆಟ್ಟ ದೃಷ್ಟಿನೂ ತಾಗಬಾರ್ದು.
ಅಗ್ನಿ ಅವರೇ, ನೀವೀಗ ಅರ್ಜೆಂಟಾಗಿ ಒಂದು ಕೆಲಸ ಮಾಡಲೇಬೇಕು. ಏನು? ಆ ವೇದಾಂತ್ ನಿಮಗೆ ಫೋನ್ ಮಾಡಿದ್ದ ಅಲ್ವಾ, ಅವ್ರ ತಂದೆನ ಭೇಟಿ ಮಾಡಬೇಕು ಅಂತ. ಹೌದು. ಅದಕ್ಕೆ ಅವಕಾಶ ಮಾಡಿಕೊಡಿ. ತಲೆ ಕೆಟ್ಟಿದ್ಯಾ ಸುಹಾಸಿನಿ ನಿನಗೆ? ಇಲ್ಲ, ಅವಕಾಶ ಮಾಡಿಕೊಡಿ. ನೀನೇ ಹೇಳಿದ್ಯಲ್ವಾ ಅವರಿಬ್ರು ಭೇಟಿ ಆಗಬಾರ್ದಂತ. ಮತ್ತೆ ಈಗ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ನಮ್ಮ ಗೇಮ್ ಪ್ಲಾನ್ ಎಲ್ಲ ಹಾಳಾಗಲ್ವಾ? ನಾನು ಗೇಮ್ನ ಹಾಳು ಮಾಡ್ತಾ ಇಲ್ಲ, ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಒಂದೇ ಏಟಿಗೆ 2 ಹಕ್ಕಿನ ಹೊಡೆಯೋ ಪ್ಲಾನ್ ನಂದು. ಇದು ನನ್ನ ಪ್ಲಾನ್. ಇದು ಒಂಥರ ಚೆನ್ನಾಗಿದೆ ಸುಹಾಸಿನಿ. ವೇದಾಂತೆ ಬಂದು ಚಕ್ರವ್ಯೂಹಲ್ಲಿ ಸಿಕ್ಕಾಕೊಂತಾನೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವನ ಕೈಯಲ್ಲಿ ಸಾಧ್ಯನೇ ಇಲ್ಲ. ಫೈನಲಿ ಒಂದು ಒಳ್ಳೆ ಪ್ಲಾನ್ ಕೊಟ್ಟಿದ್ಯಾ ಸುಹಾಸಿನಿ. ಹಲೋ, ಅಗ್ನಿ ಮಾತಾಡು. ಹಾಗಿದ್ರೆ ಮಾತಾಡೋದು ಕೇಳಿಸ್ತಿದೆ ತಾನೆ? ಮಾತಾಡು. ವೇದಾಂತ್, ಕೂಲ್ ಕೂಲ್ ಕೂಲ್. ಯಾಕೆ ಇಷ್ಟು ಟೆನ್ಷನಲ್ಲಿ ಮಾತಾಡ್ತಾ ಇದೆಯಾ? ಅಗ್ನಿ ನೋಡು, ನಮ್ಮ ತಂದೆನ ಮೀಟ್ ಮಾಡೋದಕ್ಕೆ ಇದು ಒಂದು ಚಾನ್ಸ್ ಕೊಡು. ವೇದಾಂತ್ ವೇದಾಂತ್ ವೇದಾಂತ್, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಆಯ್ತು, ನನಗೆ ಟಾರ್ಚರ್ ಕೊಡುವಾಗ ಎನರ್ಜಿ ಅದೆಲ್ಲಿ ವೇದಾಂತ್ ಕಾಣಿಸ್ತಾ ಇಲ್ವಲ್ಲ? ಈಗ ಚಿಕ್ಕ ಮಗು ಥರ ನನಗೆ ಅಪ್ಪ ಬೇಕು ಅಂತ ಬೇಡ್ಕೊತಾ ಇದೆಯಲ್ಲ. ನೋಡೋಗ್ನಿ, ಸ್ಕೋರ್ಸ್ ಸೆಟ್ಲ್ ಆಗಬೇಕಾಗಿರೋದು ನನ್ನ ನಿನ್ನ ಮಧ್ಯೆ. ಎನಿಮಿಟಿ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು. ಅನಾವಶ್ಯಕವಾಗಿ ನಮ್ಮ ತಂದೆನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡ. ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ನಾನು ನಿನ್ನ ತಂದೆನ ಏನೂ ಮಾಡಲಿಲ್ಲ. ಸರಿ, ಹಾಗಾದ್ರೆ ನಾನು ನಮ್ಮ ತಂದೆ ಹತ್ರ ಮಾತಾಡಬೇಕು. ಅರೇಂಜ್ ಮಾಡು. ಸರಿ, ನಿನ್ನೆ ಬಂದಿದೆ ಅಲ್ಲ ಜಾಗ ಅಲ್ಲ, ಅಲ್ಲಿ ಬಾ. ನಿನ್ನ ತಂದೆ ಅಲ್ಲೇ ಸಿಗ್ತಾರೆ. ಓಕೆ, ಬಾಯ್. ಇರೋ ವಿಷಯ ಅಪ್ಪನಿಗೆ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಮನೆಗೆ ಬರ್ತಾರೆ. ನಾನು ಇವ್ರ ಸ್ವಂತ ಮಗ ಅಂತ ಗೊತ್ತಾದ್ರೆ ಅವ್ರು ಹೇಗೆ ರೆಫ್ಯೂಸ್ ಮಾಡೋದಕ್ಕೆ ಸಾಧ್ಯ? ಮಗ ಕರೆದ್ರೂ ಬರದೇ ಇರೋಷ್ಟು ಕಟ್ಕ ಅವರಲ್ಲ.